ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸ್ಯಾಟರ್ಡೆ 21st ಸ್ಯಾಟರ್ಡೆ. ನನ್ನ ಮಗಳದು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು ಇವತ್ತು. ಸೊ ಹಾಗಾಗಿ ಇವಾಗ ಹೊರಟಿದ್ದೀನಿ ಸ್ಕೂಲಿಗೆ ಹೋಗೋದಕ್ಕೆ ಅಂತ. ಅವಳನ್ನ ಮಧ್ಯಾಹ್ನ 2 ಗಂಟೆಗೆ ಬಿಟ್ಟು ಬಂದೆ. ಅವಳಿಗೇನೋ ಮೇಕಪ್ ಏನೇನೋ ಇತ್ತು ಅಂದ್ಬಿಟ್ಟು ಅವ್ರನ್ನ 2 ಗಂಟೆಗೆ ಬರೋದಕ್ಕೆ ಹೇಳಿದರು. ಅವಳನ್ನು ಬಿಟ್ಟು ಇವಾಗ ಮನೆಗೆ ಬಂದು ಈಗ ಮತ್ತೆ ನಾನು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ನೋಡೋಣ ಅವಳು ಸ್ಕೂಲಿಗೆ ಹೋಗಬೇಕಾದ್ರೆ ಹೇಗೆ ಹೊರಟ್ಲು, ಅವಳದು ಆ್ಯನ್ಯುವಲ್ ಡೇ ಡ್ರೆಸ್ ಹೇಗಿದೆ ಎಲ್ಲನೂ ನಾನು ಇವಾಗ ತೋರಿಸ್ತೀನಿ. ನೀವು ಕೂಡ ನೋಡ್ಕೊಂಡು ಬನ್ನಿ. ಹಾಗೆ ಸ್ಕೂಲಿಗೆ ಹೋದ್ಮೇಲೂ ಕೂಡ ಅಲ್ಲಿ ವೀಡಿಯೋಸ್ ಏನಾದ್ರು ನಾನು ತೆಕ್ಕೊಳ್ಳೋದಕ್ಕಾದರೆ ತೆಗೆದು ಕೂಡ ಆ್ಯಡ್ ಮಾಡ್ತೀನಿ. ಕಂಪ್ಲೀಟಾಗಿ ವೀಡಿಯೋನ ನೋಡಿ. ಈಗ ಏನು ಮಾಡ್ತಾ ಇದ್ದಾಳೆ ಅಂತ. ರೆಡಿನಾ? ಕೇಳ್ತೀನಿ ಅದು ಯಾವ್ದು ಹಾಕೊಳ್ಳಿ ಅಂತ ಹೇಳಿ. ನೋಡಿ, ಇದೇ ಅವಳದು ಆ್ಯನ್ಯುವಲ್ ಡೇ ಡ್ರೆಸ್. ವೈಟ್ ಆ್ಯಂಡ್ ವೈಟ್, ಫುಲ್ ವೈಟ್ ಆ್ಯಂಡ್ ವೈಟ್. ಈ ಸಲ ಇದೇನಿದು ಫುಲ್ ಅರೇಂಜ್ ಮಾಡಿ ಇಟ್ಬಿಟ್ಟಿದೆಯಲ್ಲ. ಇದರಲ್ಲಿ ಯಾವ್ದು ಹಾಕೊಳ್ಳಿ? ಪ್ಲೇನ್ ವೈಟ್ ಹಾಕೊಳ್ಳ? ಇದು ನಿಂದು ವೈಟ್ ತಾನೇ? ಎಲ್ಲ ಕಂಪ್ಲೀಟ್ ವೈಟ್ ಡ್ರೆಸ್ ಇದೆ ಅಂದಮೇಲೆ ಎಲ್ಲ ವೈಟನ್ನೇ ಹಾಕು, ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಏನು ಹೇಳಿರೋದು ಸ್ಕೂಲಲ್ಲಿ, ಏನು ಹೇಳಿದ್ದಾರೆ? ಇದರಲ್ಲೂ ವೈಟನ್ನೇ ಹಾಕು. ಸರಗಳಲ್ಲಿ ತೋರಿಸ್ತೀನಿ. ಸರ ಹಾಕೋಬೇಕಾ? ಇಟ್ಕೊಂಡಿಲ್ಲ. ಏನು ಹೇಳಿದಾರ ನಿಮ್ಮ ಮ್ಯಾಮ್? ಹೇಳಿದಾರಾ? ಏನಿಲ್ಲಲ್ಲ, ಇಟ್ಕೊಂಡಿರ್ತೀನಿ ಬ್ಯಾಗಲ್ಲಿ. ಇದು ನೋಡಿ, ಇದು ಅದೇ ಚೆನ್ನಾಗಿದೆ. ಬಟ್ ಇದಕ್ಕೇನು ಸರ ಎಲ್ಲ ಬೇಡ ಅನ್ಸುತ್ತೆ. ಇಟ್ಕೊಂಡಿರಿ, ಯಾರು ಫ್ರೆಂಡ್ಸ್ ಹಾಕೊಂಡಿದ್ರೆ ಹಾಕ್ತೀನಿ. ಓಕೆ. ನೋಡಿ, ಆ್ಯನ್ಯುವಲ್ ಡೇಗೆ ಯಾವ ಥರ ಡ್ರೆಸ್ ಕೊಟ್ಟಿದ್ದಾರೆ. ಯಾವ ಥೀಮಲ್ಲಿ ನೀವು ಡ್ಯಾನ್ಸ್ ಮಾಡ್ತಿರೋದು? ಸೈಂಟಿಸ್ಟ್. ಸೈನ್ಸ್ ಥೀಮ್ ಇಟ್ಕೊಂಡಿದ್ದೀರಲ್ಲ. ಸೈಂಟಿಸ್ಟ್ ಏನು ಕಂಡುಹಿಡಿತಾ ಇದ್ದೀರಾ ಎಲ್ಲರೂ? ರಾಕೆಟ್ ಲಾಂಚ್ ಮಾಡ್ತಾ ಇದ್ದೀರಾ? ಓಕೆ. ಓಲೆಯಲ್ಲಿ ಇದು ಹಾಕೊಳ್ಳ? ಬೇಡ ಅನ್ಸುತ್ತೆ, ಸಿಂಪಲ್ ಆಗಿರೋದು ಹಾಕೋ ಯಾವ್ದಾದ್ರು. ನಿಂಗೆ ಯಾವ್ದು ಇಷ್ಟ? ಅದೇ ಹಾಕೋ, ಅದೇ ಚೆನ್ನಾಗಿದೆ. ಇವಾಗಲೇ ಹಾಕೊಳ್ಳ? ಈಗ ಬೇಡ, ಎಲ್ಲ ಕಂಪ್ಲೀಟಾಗಿ ರೆಡಿ ಆಗ್ತಿಲ್ಲ, ಇವಾಗ ಹಾಕ್ಕೊಳ್ಳುವಂತೆ. ಸ್ವಲ್ಪ ಫಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಬಿಡ್ತೀನಿ, ಆಮೇಲೆ ಡ್ರೆಸ್ ಹಾಕೊಂಡ್ಬಿಡುವಂತೆ. 1 o'clock ಆಯಿತು. ಹೇಗಾಗತ್ತಾ, ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇಗೆಲ್ಲ ರೆಡಿಯಾಗಿ ಹೋಗ್ತಾರಲ್ಲ, ಆ ಥರ ಆಗಿದೆ ಇವಾಗ ನಿಮ್ಮದು ಆ್ಯನ್ಯುವಲ್ ಡೇ ಅನಿಸ್ತಾನೆ ಇಲ್ಲ ನನಗೆ ಇವತ್ತು. ಅಟ್ಲೀಸ್ಟ್ ಲಾಸ್ಟ್ ಇಯರ್ ಒಂಚೂರು ಚೆನ್ನಾಗಿರೋ ಬಟ್ಟೆ ಕೊಟ್ಟಿದ್ರು. ಲಾಸ್ಟ್ ಟೈಮ್ ನಾನು ಡ್ಯಾನ್ಸ್ ಮುಗ್ದಿದ್ದು ಯಾವಾಗ? ಎಷ್ಟೊತ್ತಿಗೆ? 10 o'clock ಆಗಿತ್ತು ಅನ್ಸುತ್ತೆ. ಈ ಸತಿ ಇನ್ನೂ ಜಾಸ್ತಿ ಆಗುತ್ತೆ. ಇವ್ರಿಗೆ ಇರೋದು ರಾತ್ರಿ ಡ್ಯಾನ್ಸ್ ಎಲ್ಲ ಇರೋದು ರಾತ್ರಿ. ಬಟ್ ಬರಕ್ಕೆ ಹೇಳಿರೋದು ಮಾತ್ರ ಮಧ್ಯಾಹ್ನ. ಈಗ 2 ಗಂಟೆಗೆ ಹೇಳಿರೋದು ಬರೋಕ್ಕೆ. ಹಂಗೂ ಕೂಡ ಫ್ರೀಯಾಗಿ ಬಿಡ್ತೀನಿ. ಓಕೆ. ಈಗ 2 ಗಂಟೆಗೆ ಹೋದರೆ ರಾತ್ರಿ ತನಕ ಹಿಂಗೆ ಇರುತ್ತೆ ನನ್ನ ಕೇಸು. ನೋಡುವ, ನಮ್ಮ ಹುಡುಗಿ ರೆಡಿಯಾಗಿದ್ದಾಳ ಅಂತ ನೋಡೋಣ. ರೆಡಿ ಇದೆಯಾ? ಎಲ್ಲಿ ನೋಡೋಣ, ಈ ಕಡೆ ತಿರ್ಕೊ. ಈ ಥರ ಡ್ರೆಸ್. ಓಕೆ. ಅದು ಸ್ಕೂಲಲ್ಲೇ ಹಾಕೋಬೋದಲ್ವಾ? ಇಲ್ಲೇ ಹಾಕೋಬೇಕಾ? ಎಲ್ಲಾದರೂ ಹಾಕೋಬೋದು. ಅದು ಸ್ಕೂಲಲ್ಲೇ ಹಾಕೊಳ್ಳುವಂತೆ ಬಿಡಿ, ಇಲ್ಲಿಂದ ಏನು ಬೇಡ. ಈ ಥರ ಹಾಕೊಳ್ಳೋದಲ್ವಾ? ಇಂಡಿಪೆಂಡೆನ್ಸ್ ಡೇ ಸೇಮ್ ಹಾಕೊಂಡು ಹೋಗಿದ್ರಲ್ಲ, ಹಾಕೊಂಡು ಅಭ್ಯಾಸ. ಓಕೆ.
ಇವತ್ತು ಇಂಡಿಪೆಂಡೆನ್ಸ್ ಡೇ ನಂಬರ್ 2. ಸರಿ ಬಾ ಬೇಗ ಬೇಗ ಹೊರಡು, ನಾವು 1:30 ಆಯ್ತಾಗಲೇ. ಸ್ಕೂಲಲ್ಲೇ ಮೇಕಪ್ ಇರುತ್ತಲ್ಲ, ಸಿಂಪಲ್ ಆಗಿ ಒಂಚೂರು ಮಾಯ್ಶ್ಚರೈಸರ್ ಹಚ್ಕೊಂಡು. ಕಂಫರ್ಟಬಲ್ ಇದೆಯಾ ಡ್ರೆಸ್? ಅವ್ರು ಮೇಕಪ್ ಮಾಡಬೇಕಾದ್ರೆ ಹೊಟ್ಟೋಗ್ಬಿಟ್ರೆ ಎಲ್ಲಿ ಹೋದೆ ಅಲ್ಲಿ? ಲಿಪ್ಸ್ಟಿಕ್ ಹಾಕೊಂಡಿಲ್ಲ ನಾನು, ಮ್ಯಾಟ್ ಲಿಪ್ಸ್ಟಿಕ್ ಹಾಕೋತಿದ್ದೆ. ನಿಬ್ಬ ಮೇಲೆ ಇದಾಕೋತ್ಯಾ? ಮ್ಯಾಟು ಇದ್ದ ಇದು ಚೆನ್ನಾಗಿದೆ. ನಿಬ್ಬ ಮೇಲೆ ಮೊನ್ನೆ ಕಾಲ್ ಮಾಡಿ ಮಾಡೋಣ. ನೀನು ಏನಾದ್ರು ತಿನ್ಕೊಂಡು ಹೋಗ್ಬೇಕಲ್ವ ಈಗ? ಸ್ವಲ್ಪ ಇಡ್ಲಿನ ತಂದು ತಿನ್ನಿಸ್ಲಾ ನಾನು? ರಾತ್ರಿ ಮನೆಗೆ ಬಂದ್ಮೇಲೆ ಊಟ ಮಾಡ್ಬೇಕಾ? ಅಲ್ಲಿಗೆ ತಗೊಂಬರಲ್ಲ ಪಾರ್ಸಲ್? ಮತ್ತೆ ಅಮ್ಮ ಇದೇ ಚೆನ್ನಾಗಿ ಕಾಣ್ತಿದ್ದಾರೆ. ತಗೋ. ಈಗಿನ ಮಕ್ಳಿಗೆ ಏನು ಹೇಳ್ಕೊಡಂಗಿಲ್ಲ, ಎಲ್ಲ ಹೊರಗಡೆ ಮಾಡ್ಕೊಡೋದೆ. ಮೇಕಪ್ ವಿಷಯದಾಗ ಮಾತ್ರ. ಅದೇ ತಗೋದನ್ನ ಇಟ್ಕೊ. ನೀವು ಹೋದ್ರಮ್ಮ ನನ್ನ ಹತ್ರ ಆಗ್ತದೆ. ನಾನು ಇಡ್ಲಿ ತಗೊಂಬರಲ್ಲ? ಲಿಪ್ಸ್ಟಿಕ್ ಹಾಕೊಂಡಾಗ ಊಟ ಹೆಂಗ್ ಮಾಡೋದು ನೀನು? ಬೇರೆ ಏನೆಲ್ಲ ಹಾಕೊಂಡಾಯ್ತಾ? ಹೇರ್ ಬ್ಯಾಂಡ್ ಹೇರ್ ಸ್ಟೈಲ್ ಮಾಡಿಲ್ಲ. ಹೇರ್ ಸ್ಟೈಲ್ ಏನು ಮಾಡೋದು? ಬರೀ ಹೇರ್ ಬ್ಯಾಂಡ್ ಹಾಕೋ, ಫ್ರೀ ಹೇರ್ ಬಿಡೋದು ಅಷ್ಟೇ ಅಲ್ವಾ? ಹೊಸ ಲಿಪ್ಸ್ಟಿಕ್ ಮಾಡ್ಕೊಳ್ಳಿ. ಏನಿದೆ ತೇಗ ಪುಣ್ಯ. ಹೊರಡಿ ಹೊರಡಿ ಬೇಗ ಬೇಗ ಮೇಡಮ್. ಕಾಲು ತೋರಿಸ್ಬೇಡಿ, ಹಿಂಗೆ ಎತ್ತಿದ್ದೀನಿ. ಸರಿನಾ, ಹೋಗೋಣ? 2:05 ಆಯಿತು. ಬಾಯ್. ಇನ್ನು ಸ್ಕೂಲಿಗೆ ಬಿಟ್ಟು ಮತ್ತೆ ಮನೆಗೆ ಬರ್ತೀನಿ. ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ವಾ? ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ವಾ ಬಟ್ಟೆ? ಏನು ಮಾಡೋಕ್ಕಾಗಲ್ಲ. ತೋರಿಸ್ಬಿಡಿ. Father Alexander CMI, whose role is pivotal in ensuring the smooth functioning of this institution. Your meticulous planning, thoughtful decision. गाड़ी से बड़ी जो
ಕಾಪಿರೈಟ್ ಪ್ರಾಬ್ಲಮ್ ಬರ್ಬೋದು ಅಂತ ನಾನು ಕಂಪ್ಲೀಟಾಗಿ ಮ್ಯೂಸಿಕ್ನ ಆ್ಯಡ್ ಮಾಡಿಲ್ಲ. ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಒಂದು 2-3 ಸೆಕೆಂಡ್ಸ್ ಈ ಥರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಚಂದ್ರಯಾನ್ 3 ಲಾಂಚ್ ಮಾಡೋ ಥರ ಆ ಥೀಮನ್ನು ಇಟ್ಕೊಂಡು ಇವರು ಡ್ಯಾನ್ಸ್ನ ಮಾಡಿರೋದು. ತುಂಬಾ ಚೆನ್ನಾಗಿ ಬಂತು ಈ ಡ್ಯಾನ್ಸ್ ಕೂಡ. ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕಿರ್ತೀನಿ, ಅದು ಹೈಲೈಟ್ಸಲ್ಲಿ ಕೂಡ ಇರುತ್ತೆ, ನೀವು ಬೇಕಿದ್ರೆ ಅಲ್ಲಿ ಚೆಕ್ ಮಾಡ್ಬೋದು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ. ಥ್ಯಾಂಕ್ ಯು. सभी वैज्ञानिकों को जी जान से बहुत बहुत बधाई देता हूं, जिन्होंने इस पल के लिए वर्षों तक इतना परिश्रम किया. इस अद्भुत पल के लिए मैं 140 करोड़ देशवासियों को भी कोटि कोटि बधाइयां देता हूं.